7 ಸೆಕೆಂಡ್ ತನಕ ಹಾಕ್ಬೋದು ಅಷ್ಟೇ. 7 ಸೆಕೆಂಡ್ಸ್ ಕಟ್ ಮಾಡ್ಕೊಳ್ಳ. ಸೊ ಇಲ್ಲೇ ಗೈಸ್ ಟಿಫನ್ ಮಾಡಿದ್ದು 80 ರೂಪಾಯಿ ಚಿಕ್ಕ ಇರುತ್ತೆ. ಅಲ್ಲ ಎಷ್ಟೊಂದ್ ಜನ ನೋಡು ಹೋಗ್ತಿರೋದು. ಲಾಸ್ಟ್ ಟೈಮ್ ಹೋಗ್ತಿರ್ಲಿಲ್ಲ ತಾನೆ ಇಷ್ಟೊಂದ್ ಜನ. ಕ್ಯೂ ಅಲ್ಲಿ ಹೋಗ್ಬೇಕು. ಕ್ಯೂ ಅಲ್ಲಿ ಇವಾಗ ಇಲ್ಲಿ ಹೋಗಿ ಹಿಂಗ್ ಹೋಗ್ಬೇಕು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಮತ್ತೆ ಹೃದಯ ಹಾಡಿತು ತಂತಾನೆ ಖುಷಿ ಖುಷಿಯಾಗಿ. ಇದನ್ನೇ ಫಸ್ಟ್ ಆಗ್ತೀನಿ ಗೈಸ್. ಇವತ್ತು ಏನ್ ಗೊತ್ತಾ, ಇವತ್ತು ಎಂತ ಗೊತ್ತುಂಟ ಗೈಸ್, ಇವತ್ತು ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ನಾವು ಊರಿಗೆ ಹೊರಟಿದೀವಿ. ಇದ್ರಲ್ಲಿ ಬ್ಯಾಕ್ ಕ್ಯಾಮ್ರಾ ಆಪ್ಷನ್ ಇಲ್ಲ. 3,400 ರೂಪಾಯಿ ಅಷ್ಟೇನಾ? 50 ಲೀಟರ್ ಬರ್ತದ. ಎಷ್ಟು ಕಿಲೋಮೀಟರ್ ಹೋಗ್ಬೋದು? ಗೊತ್ತಿರೋದನ್ನ ಹೇಳ್ಕೊಟ್ರೆ ನಾನು ಕಲಿತೀನಿ. ಅದೇ ಹೇಳ್ಕೊಡಕ್ ಬಂದ್ರೆ ಸೆಂಟ್ರಲ್ ಮಾತಾಡ್ತೀಯ ಅಂತೀಯಲ್ಲ. ಸೆಂಟ್ರಲ್ ಮಾತಾಡೋ ತಪ್ಪಲ್ಲ, ನೀನ್ ನನಗೆ ಕಾನ್ಶಿಯಸ್ ಮಾಡಿಸ್ಬಿಡ್ತೀಯ. ನನಗೆ ಮಾತಾಡಕ್ಕಾಗಲ್ಲ ಇವಾಗ. ಆಗಿದೆ ರಜದ ಪ್ರಯುಕ್ತ ನಾನು ಕ್ರಿಕೆಟ್ ಆಡಿ ಎಷ್ಟು ವರ್ಷ ಆಗೋಯ್ತು. ಅವಳಲ್ಲಿ ಎಲಿಪ್ಯಾಡ್ ಆರಾಮ ಶಾರ್ಟ್ ಪಿಚ್ ಓಡಾಡ್ತಾರೆ, ಸಖತ್ತಾಗೈತದು. ಪಾಪ ನಮ್ಮ ಅಣ್ಣ ಬಿಸ್ಲಿಗೆ ಹೋಗಂಗಿಲ್ಲ ಗೈಸ್, ಆದ್ರೂ ನಾನು ಫೋರ್ಸ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಒಬ್ಬನೇ ಇರ್ತಾನೆ ಅಂತ ಬೈದು, ಏನೋ ಅಣ್ಣಯ್ಯ, ಬೈದು ಜಗಳ ಮಾಡ್ಕೊಂಡು ಮನೇಲಿ ಒಬ್ಬನೇ ಇರಬೇಡ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಹೊರಗಡೆ ಎಲ್ಲೂ ಬರಲ್ಲ. ಇಲ್ಲಿಂದ ಸೀದಾ ಮನೆಗೆ ಹೋಗ್ತಾನೆ, ಮನೆಯಲ್ಲೇ ಕುತ್ಕೊಂತಾನೆ ಅಷ್ಟೇ. ಹೇಳು ಇದು ನನ್ನ ಅಣೆಯ. ಇವಾಗ ಏನ್ ಗೊತ್ತಾ ಗೈಸ್, ಇವರೆಲ್ಲ ಸುಳ್ಳು ಹೇಳ್ತಾರೆ. ನಮ್ಮ ಮನೆಯವ್ರನ್ನು ಸುಳ್ಳು ಹೇಳ್ತಾರೆ, ನಮ್ಮ ಅಣ್ಣ ಪಾಪ ಸತ್ಯ ಹೇಳ್ತಾನೆ. ನಾನು ನೈಟ್ ಎಲ್ಲ ಮಲ್ಗೇ ಇಲ್ಲ. ಒಂದೂವರೆಗೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು 2:30 ಅಷ್ಟರಲ್ಲಾಯ್ತು. ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಟೈಮಿಂಗ್ ನೋಡಿ ಎಷ್ಟು ಗಂಟೆಗೆ ಅಂತ ಹೇಳ್ದೆ, ಆಯ್ತಾ. ಅವರು ಅದು ಯಾವ್ದು ಸ್ಟೇಟ್ ಹಾಕಿದ್ರೋ ಗೊತ್ತಿಲ್ಲ, 3:30 ಅಂತ ಅಂದ್ರು. ನಾನು 2:30 ಎಲ್ಲ ರೆಡಿ ಮಾಡ್ಕೊಂಡು 3 ಗಂಟೆಗೆ ಪೂಜೆ ಮಾಡೋಣ ಅಂತ ಕುತ್ಕೊಂಡೆ 2:30. ಬಟ್ ಯಾಕೋ ನನಗೆ 6th ಸೆನ್ಸು ಫೀಲ್ ಆಯ್ತು, ಏನೋ ತಪ್ಪು ನಡೀತಾ ಇದೆ ಅಂತ. ಸೊ ಅದಕ್ಕೆ ಏನು ಮಾಡಿದೆ, ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬಿಟ್ಟೆ. ಚೆಕ್ ಮಾಡ್ಕೊಂಡಾಗ ಏನಾಯ್ತು ಅಂತ ಅಂದರೆ, 4:50ರಿಂದ 5:30-40ವರೆಗೂ ಇದೆ ಅಂತ ಇತ್ತು. ಆವಾಗ ಮತ್ತೆ ಒಬ್ಳೇ ಕುತ್ಕೊಂಡು ಧ್ಯಾನ ಮಾಡಿದೆ 4:50ವರೆಗೂ. ಅದಾದಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ, ಪ್ರಸಾದ ಎಲ್ಲ ರೆಡಿ ಮಾಡಿ, ಪೂಜೆ ಎಲ್ಲ ಮಾಡಿ, ಎಷ್ಟು ಗಂಟೆಗೆ ಎಬ್ಸಿದ್ದು ಅನ್ನಕಂದೆ ನಾನು? 6:30ಗೆ ಬಂದು ನಾನು ಮಲಗಿದ್ದು. 6:30ಗೆ ಹೋಗಿ ನಾನು ಮಲ್ಕೊಂಡೆ. ನಾನು ಮಲ್ಕೊಂಡಾದ್ಮೇಲೆ ಇವ್ರು ಎದ್ದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು 7:30ಗೆ ಏನು ಮಾಡಿದ್ರು, ನಾನು ಮಲ್ಕೊಂಡು 1 hour ಆಗಿತ್ತು. 7:30ಗೆ ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡು ಸಾಂಗ್ ಹಾಕಿದ್ರು. ನಾನು ಎದ್ದೆ. ಸೊ ಎದ್ಮೇಲೆ ಏನಾಯ್ತು, ನಮ್ಮ ಅಣ್ಣ ಎದ್ದ. 8 ಗಂಟೆಗೆ ಎದ್ದ ನಮ್ಮ ಅಣ್ಣ. 8 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು, ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಇವಾಗ ಹೋಟೆಲ್ ಹುಡುಕ್ತಾ ಇದೀವಿ. ಯಾವ ಹೋಟೆಲಲ್ಲಿ ತಿನ್ನೋದು ಕಂದ? ಹುಡುಕದೇನು ಬೇಜಾನ್ ಸಿಗ್ತವೆ ರೋಡಲ್ಲಿ. ನನಗೆ ತಿಂತಿದ್ದಂಗೆ ಹೆಂಗ್ ನಿದ್ದೆ ಬರುತ್ತೆ ಅಂದ್ರೆ, ನಾನು ಇದು ದೇವರ ಮನೆಗೆ ಹೋದಾಗ ತಿಂಡಿ ತಿಂದ ತಕ್ಷಣ ಮಲಗ್ಬಿಟ್ಟಲ್ಲ ಅಲ್ವಾ, ಸಿಕ್ಕಾಬಟ್ಟೆ. ನೀನ್ ಏನಾದ್ರೂ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅಂತ ಎಚ್ಚರ ಇಡ್ತೀನಿ ಅಂತ ಅಂದಲ್ಲ. ಎಚ್ಚರ ಏನಾದ್ರೂ ಇದ್ದಿದ್ರೆ ನೀನು ಗಾಡಿ ಓಡ್ಸಕ್ತಿರ್ಲಿಲ್ಲ. ಇವಾಗ ಮಾತಾಡು ನೀನೆ, ಯಾಕಂದ್ರೆ ನನ್ನ ಮಾತಾಡಕ್ ಬಿಡಲ್ಲ ನೀನು. ನಿನ್ನೆ ಮಾತಾಡು, ಪರವಾಗಿಲ್ಲ, ನೀನ್ ಮಾತಾಡು, ನೀನ್ ಹೇಳು. ಮೈಕ್ ನಾನು ಕೊಡ್ತೀನಿ, ಹೇಳು. ಕೇಳ್ಸುತ್ತೆ, ಇಲ್ಲಿ ಪಕ್ಕದಲ್ಲಿದೆಯಲ್ಲ ಮಾತಾಡು. ನೈಸ್ ರೋಡಲ್ಲಿ ಹೋಯ್ತಿದೀವಿ ಅಂತೇಳು. ಹೇಳೇ ಇಲ್ಲ ನಾನು ಇನ್ನ.
ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಬೇಕು ಫಸ್ಟು. ಸೊ ಬೆಳಗ್ಗೆನೆ ಇನ್ನೂ ಟೈಮು 9 ಗಂಟೆ. ಎಷ್ಟು ಟ್ರಾಫಿಕ್ಕು, ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ನೆಲಮಂಗ್ಲ ತಾನೇ ಇದು? ನೆಲಮಂಗ್ಲಿಂದ ಸ್ವಲ್ಪ ಹಿಂದೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇನ್ನೇನು ಹಬ್ಬದ ದಿನ ಟ್ರಾಫಿಕ್ ಇದ್ದಿರುತ್ತೆ, ಇನ್ನು ನೆನ್ನೆ ಅಂತೂ ಇನ್ನೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಐತೆ. ಎಲ್ಲ ನಮ್ಮ ಥರ ಹೋಗ್ತಾ ಇರ್ತಾರೆ ಊರಿಗೆ. ತುಂಬ ರಶ್ ಇದ್ರೆ ಇಲ್ಲಿ ಒಂದು ಇದು ಮಸಾಲೆ ದೋಸೆ, ಇದು ಪುಲಾವು, ಇದು ಮಸಾಲೆ ದೋಸೆ, ಅದು ಮಸಾಲೆ ದೋಸೆ. 3 ಮಸಾಲೆ ದೋಸೆ, ಒಂದೇ ಒಂದು ಪಲಾವ್ ಸಾಕು. ಇಲ್ಲ ನಿಲ್ಸ್ಬಿಟ್ಟು ಇದು ಸೂಪರ್ ಡಯಟ್ ಅದ ನಮ್ಮದು. ಡಯಟಲ್ಲಿ ನಮ್ಮ ಅಣ್ಣನ ಇವತ್ತು ಡಯಟ್ ಕೆಡಿಸಿದ್ದೀನಿ. ಡಯಟ್ ಮಾಡದೇ ಇರೋ ಅಂತ ನನ್ನ ಗಂಡಿಗೂ ತಿನ್ನಿಸ್ತಾ ಇದ್ದೀನಿ. ಡಯಟ್ ಅಂತ ನಾನು ಡಯಟ್ ಅಂದರೆ ಊರಿಂದ ಆಚೆ ಡಯಟ್ ಅನ್ಕೊಂಡೇ ನಾನು ತಿಂತಾ ಇದ್ದೀನಿ. ನೆಮ್ಮದಿಯಾಗಿ ತಿನ್ನಬೇಕು, ತಿನ್ನೋ ಟೈಮಲ್ಲಿ ಇದ್ರೆ ನೆಮ್ಮದಿಯಾಗಿ ತಿನ್ನಬೇಕು. ಸೊ ಇಲ್ಲೇ ಗೈಸ್ ಟಿಫನ್ ಮಾಡಿದ್ದು. 80 ರೂಪಾಯಿ ಚಿಕ್ಕ ಇರುತ್ತೆ, ಬಟ್ ಹಳ್ಳಿ ಕಡೆ ಕಡಿಮೆ ಕೊಡ್ಬೇಕು, ಅವರು ಜಾಸ್ತಿ ಹೇಳ್ತಾರೆ. ಇದಿಲ್ಲಿ ಕೋಡಿ ಪಳ್ಯ. ಇಲ್ಲೇ ಟಿಫನ್ ಮಾಡಿದ್ದು ಸಖತ್ತಾಗಿರುತ್ತೆ. ಟೇಸ್ಟ್ ಇವತ್ತು ಇತ್ತಲ್ಲ, ಅದೇ ಟೇಸ್ಟಾ? ಚೆನ್ನಾಗಿರುತ್ತೆ, ಯಾವಾಗಲೂ ಹಂಗೆ ಇರುತ್ತೆ. ಓಕೆ, ಚೆನ್ನಾಗಿತ್ತು, ತಿಂದ್ವಿ. ಹ್ಯಾಪಿ ತಿಂದು ಹೊಟ್ಟೆ ತುಂಬ್ತಾ? ಹೊಟ್ಟೆ ತುಂಬ್ತಾ ಅಣೆ ನಿನ್ಗೆ? ಇವಾಗ ಹೊಟ್ಟೆ ತುಂಬಿ ನೆಕ್ಸ್ಟ್ ನಮ್ಮ ಪಯಣ ಒಂದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಿ ಹೋಗ್ತಿದ್ವಿ ತೋರಿಸ್ತೀನಿ. ಅಲ್ಲ ಎಷ್ಟೊಂದು ಜನ ನೋಡು ಹೋಗ್ತಿರೋದು. ಲಾಸ್ಟ್ ಟೈಮ್ ಹೋಗ್ತಿರ್ಲಿಲ್ಲ ತಾನೆ ಇಷ್ಟೊಂದು ಜನ. ಕಂದ ಲಾಸ್ಟ್ ಗೋಲ್ಡ್ ಕಾಣಿಸ್ತಿರೋದು ನೀವು ಹಿಡಿತಿರೋದು. ಮೆಟ್ಲು ತಗೊಂಡು ಹೋಗೋದ ಪುಟಿ ಕೆಳಗಡೆ ಮೇಲ್ಗಡೆ ಇವತ್ತು ಸಕ್ಕತ್ತಾಗಿರ್ತೀವಿ. ಶಿವರಾತ್ರಿ ಹತ್ತು ಹತ್ತದ? ನೀವ್ ಹತ್ತೀರಾ? ಅಲ್ಲ, ನಾವು ಮೇಲೆ ಬಂದಿರ್ತೀವಿ ಕಾರ್ ಎತ್ಕೊಂಡು. ನೀನ್ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಮೇಕ್. ಎಷ್ಟು ಮೆಟ್ಲು? ಏನ್ ಜಾಸ್ತಿ ಏನಿಲ್ಲ ಕನ್ನಡಿ. ಎಷ್ಟು ಅಂತ ಹೇಳು. ಏನೊಂದು 25 25 ಅಷ್ಟೇನಾ? ಹಂಗಾರ ಓಕೆ, ಹತ್ತೀನಿ. ಅಲ್ಲಿ ಮೆಟ್ಲ ಹತ್ರ ಬಂದಾಗ ಹೇಳ್ತೀನಿ. ಓಕೆ, ಅಂದ್ರೆ ನಾನು ಒಬ್ಳೆ ಹತ್ಕೊಂಡ್ ಬಂದ್ಬೇಕಾ? ನಾವ್ ಅಲ್ಲಿಗೆ ಬರ್ತೀವಿ. ಯಾಕೆ ಕಾರ್ ತರ ಬೇಲ್ಕೆ ಇನ್ಮೇಲೆ. ಓಕೆ, ಇದೆ ದೇವಸ್ಥಾನ. ಮಹಾಸಂಸ್ಥಾನ ಮಠ. ನಿಧಾನಕ್ಕೆ ಹೋಗಿ ಇನ್ನೋಸಿ. ಓಹೋ, ಅಲ್ಲ ಯಾಕೆ ಈ ರೇಂಜ್ ನಿಧಾನಕ್ಕೆ ಹೋಗ್ತಿರಲ್ಲ ಅಂತ. ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಓಡೋಗ್ಬೇಕು. ನಾವು ಹೋದ ವರ್ಷ ಬಂದಿದ್ದ, ಈ ವರ್ಷ ಇಲ್ಲ, ಹೋದ ವರ್ಷ ಎಲ್ಲ ಬಂದಿದ್ದು. ಇವಾಗ ರೀಸೆಂಟ್ ಆಗಿ ಯಾವಾಗ್ಲೂ ಬಂದಿದ್ವಲ್ಲ ನಾವು, ರೋಹಿತನ. ಕಡ್ಲೆಪುರಿ ತಿಂದ್ವಲ್ಲ. ಇಲ್ಲಿ ನೋಡಿ, ಇದು ಹೂವು ಬಿಟ್ರೆ ಏನೋ ಅಂತಾರಲ್ಲ, ಎಂತ ಮಾಸ? ವಸಂತ ಮಾಸ. ನನ್ಗೂ ಗೊತ್ತಿಲ್ಲ, ನಾನು ಸುಮ್ನೆ ಹೇಳಿದ್ದು. ವಸಂತ ಮಾಸದಲ್ಲಿ ತಾನೇ ಮಾವು ವಸಂತ. ನಮ್ಮನೇಲಿ ಚಿಗುರೈತಲ್ಲ. ಬೇಕು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು. ನಾನು ಮದುವೆನೇ ಆಗಲ್ಲ ಅಂತಿದ್ದೆ, ಆಗೋಯ್ತು. ಸಿಂಗಲ್ ಆಗಿರ್ತೀನಿ ಅಂದ್ರಲ್ಲ, ಮದ್ವೆ ಆಗೋದ್ರು. ನಮ್ಮ ಅಣ್ಣ ಮದ್ವೆ ಆಯ್ತೀನಿ ಅಂತವನೇ, ಆಯ್ತಾನೆ. ಹಿಂಗ್ ಹಿಡ್ಕೋಬಾರ್ದು. ಅಯ್ಯೋ ಸಾರಿ, ಅದು ಕೈನೋ ಬಂದ್ಬಿಡ್ತು ಕಣಪ್ಪ. ಹಂಗೆ ಕೆಳಗಡೆ ಇಟ್ಬಿಟ್ಟೆ. ರೋಡೇ ಕಾಣಿಸ್ತಿರಲ್ಲ, ಎಲ್ಲ ಇದು ಕಾಣಿಸ್ತಾ ಇರ್ತದೆ. ಇಲ್ಲಿ ಇದು ಹತ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಟೈಮ್ ಹತ್ತ. ಅರ್ಧ ಕಣವ ಹತ್ಕೊಂಡು ಇವಾಗ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ತವರು ಮನೆ ಕಡೆಗೆ ಹೊಂಟ್ವಿ. ನಮ್ಮ ಮಮ್ಮಿ ಕಾಲಿಂಗ.
ಅಮ್ಮ ಎಷ್ಟು ವರ್ಷ ಬೇಕಾಗ್ಬೋದು ಇದು ರೆಡಿ ಆಗೋಕ್ಕೆ? ಹಾಂ, ಹೋಗ್ಬೋದು, ಅಲ್ಲ ತಗೋಗಲ್ಲ. ಅಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕ ಹಾಂ, ಇಲ್ಲಿ ಇದನ್ನು ತಗೊಂಬಂದಿದ್ವಲ್ಲ ಕಾರ್ಗೆ. ನನಗೆ ಸಿಗುತ್ತೆ. ಹೂವದು ಹಾರ ಇನ್ನೂ ಇದೆ. ನನ್ನ ಗಂಡ ನಾನು ವೀಡಿಯೋ ಮಾಡೋಕ್ಕೆ ಹೆಲ್ಪೇ ಮಾಡ್ತಾರೆ, ಅದಕ್ಕೆ ನಾನೇ ಮಾಡ್ತೀನಿ ಸೆಲ್ಫ್ ವೀಡಿಯೋ. ಕ್ಯೂ ಅಲ್ಲಿ ಹೋಗ್ಬೇಕು, ಕ್ಯೂ ಅಲ್ಲಿ ಇವಾಗ ಇಲ್ಲಿ ಹೋಗಿ ಹಿಂಗೆ ಹೋಗ್ಬೇಕು. ಇಲ್ಲೇ ಒಂಚೂರು ಬಿಟ್ಟರೆ ಹಿಂಗೆ ಹೊಂಟೋಗುವೆ. ಇದು ಕಟ್ ಮಾಡಿಬಿಡು ಇದಾ. ಹಾಂ, ಮೆಟ್ಮೆಂಟಲ್ಲಿ ಹೊಡಿತಾರೆ ನಾನು. ಬಿಸಿಲು ಬರೀ ಕಾಲ ನಡ್ಕೊಂಬಂದಿರೋದು. ಫಸ್ಟ್ ಒಂದು ಮೈಸೂರು ಪಾಕ್ ಕೊಡಿ, ಆಮೇಲೆ ಇದು ಕುಂದ ಒಂದು ಕೊಡಿ. ಕುಂದ 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 ಮಜ್ಜಿಗೆ ಇಲ್ಲ, ಒಂದು ಸ್ವೀಟು. ಏನು ಐಸ್ ಕ್ರೀಮ್ ಬಿಸ್ನೆಸ್ ಇವತ್ತು ಪೂರ್ತಿ ಎಲ್ಲರಿಗೂ ಸಿಕ್ಕಾಬಿಟ್ಟೆ. ಬಂದರೆಲ್ಲ ಐಸ್ ಕ್ರೀಮು. ಈ ಬಿಸಿಲಿಗೂ ಒಳ್ಳೆ ಇಲ್ಲ, ಐಸ್ ಕ್ರೀಮ್ಗೂ ಸಾಕದಾಗಿದೆ. ಇವಳು ಮಾತ್ರ ಸ್ವೀಟ್ ತಗೊಂಡು ತಿಂತೋಳಿ. ಅಲ್ಲ ಈ ರೇಂಜಿಗೆ ಜನ ಇಲ್ಲ ಅಲ್ಲಿ ಬ್ರೀಜ ಹಿಂದೆ ಪರ್ಫೆಕ್ಟ್ ಲೊಕೇಶನ್. ಬಟ್ ಅಲ್ಲಿ ಕಟ್ ಮಾಡ್ತಾರೆ ಅನ್ಸುತ್ತೆ ಕಾರುಗಳು. ಏನಾಗಲ್ಲ, ಹೋಗ್ತಾರೆ. ಫೋನ್ ಕನೆಕ್ಟ್ ಮಾಡುವಲ್ಲಿ ನನ್ನಿಂದ ಇದಕ್ಕೆ ಅದಕ್ಕೆ ಸಾಂಗ್ಸ್ ಹಾಕಕ್ಕೆ ಕಾಪಿರೈಟ್ಸ್ ಬರುತ್ತೆ. 7 ಸೆಕೆಂಡ್ ತನಕ ಹಾಕ್ಬೋದು ಅಷ್ಟೇ. 7 ಸೆಕೆಂಡ್ಸ್ ಕಟ್ ಮಾಡ್ಕೊಳ್ಳ ಮ್ಯೂಟ್ ಮಾಡ್ತೀವಿ. ಬೇಡ. ಕಂಟಿನ್ಯೂಸ್. ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ತೋರ್ಸವ. ಪರವಾಗಿಲ್ಲ, ದರ್ಶನ ಮಾಡಿ ಟಯರ್ಡ್ ಆದ್ರೂ ನಿದ್ದೆ ಎಳಿತಾ ಇದೆ. ಟೈಮ್ ಎಷ್ಟು? 12:30. ಇವಾಗಲೇ ಊಟ ಮಾಡಿ ಮಲಗ್ಬಿಡೋದಾ? ಇವಾಗಲೇ ಊಟ ಮಾಡಿ ಮಲಗ್ಬಿಡೋದಾ? ಏನು ಮಾಡಿ ನಾನು ಹೋಗಿ ಮಲಗ್ಬಿಟ್ರೆ ಸಾಕು. ನಾನು 1 ಅವರ್ ಅಷ್ಟೇ ಮಲಗಿರೋದು. ಓನ್ಲಿ 1 ಅವರ್. ಮನೆ ಕಡೆ ಇವಾಗ ಹೊರಟಿದ್ದೀವಿ. ಇನ್ನೊಂದು ಅರ್ಧ ಗಂಟೆನಾ? 40 ಮಿನಿಟ್ಸ್ ಮನೆಗೆ ರೀಚ್ ಆಗ್ತೀವಿ. ರೀಚ್ ಆಗಿ ಮನೆ ಹತ್ರ ಹೋದಾಗ ಮೂಕನಾಗಬೇಕು ದೇವ್ರಿಗೆ ನಮಸ್ಕಾರ ಮಾಡ್ಕೊ. ದೇವ್ರಿಗೆ ಕಾಪಾಡಪ್ಪ. ದೇವಸ್ಥಾನ ಕಾಕ ಬುದ್ಧಿ ಲೋಕದ ಕೊಡವಿ ನಿನಗ್ಯಾಕೋಬೇಕು. ಅಪರೂಪಕ್ಕೆ ಎಷ್ಟು ಚಂದ ರೆಡಿ ಆಗಿದ್ದೀನಿ ನೋಡಿ. ತುಂಬ ದಿನ ಆಗಿತ್ತು ನಂದು ಆ್ಯಕ್ನಿ ಇದ್ದಿದ್ದ ಕಾರಣ ಫೇಸಿಗೇನು ಅಪ್ಲೈ ಮಾಡ್ತಾ ಇರಲಿಲ್ಲ. ಇವತ್ತು ಹಬ್ಬ ಅಲ್ಲ, ಫೇಸ್ ತುಂಬ ಮೇಕಪ್. ಇವತ್ತು ಸ್ವಲ್ಪ ಮೇಕಪ್ಪು, ಸ್ವಲ್ಪ ಕನ್ಸಿಲರ್ ಹಾಕಿದ್ದೀನಿ ಅಷ್ಟು. ಸ್ವಲ್ಪ ತಾನೇ ಹಾಕಿರೋದು, ಸ್ವಲ್ಪ ಹಾಕಿರೋದು, ಸ್ವಲ್ಪ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ ಹಬ್ಬದ ದಿನನಾದರೂ. ಹೆಂಗೋ ಇದ್ರ ಮೇಲೆ ಗಂಡ ತಿರ್ಕೊಂಡು ಬೇರೆ ಕಡೆ ಹೋಗುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಕಾಣಿಸೋಣ ಅಂತ. ಇದು ಗೋಲ್ಡ್ ಇಯರಿಂಗು ನಾನು ಹಾಕೋದೇ ಇಲ್ಲ. ನಮ್ಮ ಮನೆಯವ್ರಿಗೂ ಗೋಲ್ಡ್ ಹಾಕೋದು ಇಷ್ಟ ಆಗಲ್ಲ, ನನಗೂ ಗೋಲ್ಡ್ ಹಾಕೋದು ಇಷ್ಟ ಆಗಲ್ಲ. ಆದರೆ ಹಬ್ಬ ಹಾಕಬೇಕು. ಯಾಕಂದ್ರೆ ಈ ಬ್ಯಾಂಗಲ್ ಸ್ಟೋರಿ ಗೊತ್ತಾ ನಿಂಗೆ? ಧರ್ಮಸ್ಥಳದಲ್ಲಿ ತಗೊಂಡಿದ್ದು. ಆದರೆ ಶಿವರಾತ್ರಿ ಹಬ್ಬದ ದಿನ ಹಾಕೊಂಡಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಬಳೆ ಹಾಕೊಂಡು ಪೂಜೆ ಮಾಡ್ಬೇಕಲ್ವಾ ಅಂತ ಅನ್ಕೊಂಡು ಬಳೆ ಹುಡುಕ್ತಾ ಇದ್ದೆ ಕಂದ. ಅವಾಗ ಇದು ಕಾಣಿಸ್ತು. ನೆನಪಾಯ್ತು, ಧರ್ಮಸ್ಥಳದಲ್ಲಿ ತಗೊಂಡಿದ್ದಲ್ವಾ ಇದು ಅಂತ. ಒಳ್ಳೆ ದಿನ ಬಳೆ ಸಿಕ್ತು, ಧರ್ಮಸ್ಥಳದಲ್ಲಿ ತಗೊಂಡಿದ್ದು ಅಂತ ಅಂದ್ಬಿಟ್ಟು ಹಾಕೊಂಡೆ. ನಮ್ಮ ಅಣ್ಣ ಪಾಪ ಅವನು ಬಿಸಿಲಲ್ಲಿ ಜಾಸ್ತಿ ಓಡಾಡಲ್ಲ.
ಅವ್ನು ತುಂಬ ಕಾನ್ಷಿಯಸ್. ಪಾಪ ಹೆಂಗೋ ಜಗಳ ಮಾಡಿ ಫೋರ್ಸ್ ಮಾಡಿ ಕಾರಣಾಂತರಗಳಿಂದ ಅವನು ಬಿಸ್ಲಿಗೆ ಬರಂಗಿಲ್ಲ. ಬಟ್ ಆದರೂ ಕರ್ಕೊಂಡ್ ಬಂದಿದ್ದೀನಿ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಎತ್ತಾಕ್ಬಿಡ್ತೀವಿ. ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ನಮ್ಮ ಅತ್ತೆ ಮನೆ ನಾಳೆ ಅಣ್ಣವ ನಾಳೆ. ಇವತ್ತು ಎಷ್ಟು ಚಂದ ರೆಡಿ ಆಗಿದ್ದೀನಿ ನಾನು. ಖುಷಿ ಆಗ್ತೈತೆ ನೋಡಿ. ಡಾಬಾ ಎಲ್ಲ ಮುಚ್ಚಿಬಿಟ್ಟವ್ರಿ, ಅದು ಒಂದು ಗಾಡಿನೂ ಇಲ್ಲ. ಎಲ್ದು ಡಾಬಾಗಳ ಇವತ್ತು ಯಾರು ಹೋಗಲ್ಲ, ತಿನ್ನಲ್ಲ. ಎಲ್ಲ ವೆಜ್ ಹೋಟೆಲ್ ಫುಲ್ ಆಗ್ಬಿಟ್ಟಿರುತ್ತೆ ಇವತ್ತು. ಹೌದು, ನನಗಂತೂ ಹೊಟ್ಟೆ ಸಿಕ್ಕಾಬಟ್ಟೆ ಹಸುವಾಗ್ತದೆ. ನಾನು ಲಾಸ್ಟ್ ಇಯರ್ ಅದು ಹೆಂಗ್ ಉಪವಾಸ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಅದು ಬೆಳಗಿಂದ ಇವತ್ತು ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದ್ದು, ನಾಳೆ ಬೆಳಗಿನ ಜಾವದವರೆಗೂ ಮಾಡಿದೆ. ಗಾಡ್ ಪ್ರಾಮಿಸ್. ಇವತ್ತು ಬೆಳಗ್ಗೆ ಪೂಜೆ ಮಾಡಿದೆ ಗೊತ್ತಾ ನಾನು, ಬೆಳಗಿನ ಜಾವ. ಆ ಥರ ಲಾಸ್ಟ್ ಇಯರ್ ಬೆಳಗಿನ ಜಾವ ಪೂಜೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗಿನ ಜಾವ ಪೂಜೆ ಕಂಪ್ಲೀಟ್ ಮಾಡಿ ಟಿಫನ್ ಮಾಡ್ಕೊಂಡು ತಿಂದಿದ್ದು ನಾನು. ನನ್ಗೆ ಸ್ಟಿಲ್ ನೆನಪಿದೆ, ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ತಿಂದಿದ್ದೆ. ಸ್ಟ್ರಿಕ್ಟ್ ಉಪವಾಸ ಮಾಡಿದ್ದೆ ನಾನು ಲಾಸ್ಟ್ ಇಯರ್. ಕುಂಕುಮ ಇದು ಇದೇನೋ ಅಲ್ಲ, ಕುಂಕುಮ ಪೂಜೆ ಮಾಡಿದ್ದು. ಅಣ್ಣಯ್ಯ ತಲೆ ಮೇಲೆ ಕೈ ಎತ್ಕೊಂಡ್ ಕೂತಿದ್ಯಲ್ಲೋ. ನಿದ್ದೆನಾ? ಮಲ್ಕೊಂಬಿಡು ಹಂಗಾದ್ರೆ. ನೀನ್ ಲಾಭ ಅಂತ ಮಾತಾಡಿದ್ರೆ ನಾನೇ ನಿದ್ದೆ ಮಾಡ್ಲಿ ಅಂತ. ನಾನು ಏನು ಮಾತಾಡಲ್ಲ. ನಮ್ಮ ಮನೆಯವ್ರನ್ನ ಸೈಲೆಂಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು. ಸೈಲೆಂಟ್, ಅದು ಹೋಮ್ ಮಿನಿಸ್ಟರ್ ಪವರ್ ಅಂದ್ರೆ. ಅಯ್ಯೋ, ನಾನು ಮಾತಾಡಿದ್ರೆ ನೀನ್ ಮಾತಾಡಲ್ಲ, ಹಂಗ್ ಮಾತಾಡ್ತೀನಿ ನಾನು. ಮಾತಾಡಪ್ಪ ಆಯ್ತು. ಏನು ಇಷ್ಟೊತ್ತರೂ ಮಾತಾಡ್ದಂಗೆ ಕುತ್ಕೊಂಡಿದ್ದಲ್ಲ, ಇಷ್ಟು ಅಪ್ಪ ಮಾಡ್ಕೊಂಡು ಮುಖನ. ಅದು ಏನಿಲ್ಲ, ಕಾನ್ಶಿಯಸ್ ಆಗ್ಬಿಡ್ತೀನಿ ನಾನು. ನಾನು ಇವಾಗ ಏನೋ ವ್ಲಾಗಲ್ಲಿ ಮಾತಾಡ್ತಾ ಇರ್ತೀನಿ. ನಮ್ಮ ಅಣ್ಣ ಸ್ವಲ್ಪ ಡಿಸ್ಟರ್ಬ್ ಮಾಡ್ದ, ಸೊ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟೆ. ನಾನು ಏನು ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ಟೆ. ಆಮೇಲೆ ಸ್ಟಾರ್ಟ್ ಮಾಡಿದೆ. ಏನೋ ಹೋಗ್ಲಿ ಪಾಪ, ವ್ಲಾಗ್ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದೀವಿ ಅಷ್ಟೇ. ಇಲ್ಲ ಅಂದಿದ್ರೆ ಹೆಸರು ಕಥೆನೇ ಬೇರೆ ಆಗ್ತಿತ್ತು. ಏನು ಯಾರು ಇರೋದೇ 3 ಅಡಿ, ಎಷ್ಟಾಗ್ತೀಯಾ? ಹಲೋ, ಎತ್ಬಿಡ್ತೀನಿ. 5'5" ಇದೀನಿ ನಾನು. ಯಾವ ಆಂಗಲಿಂದ? ಎಲ್ಲ ಆಂಗಲಿಂದನು. 5'5", 8" ಅನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಒಂದು ಕರ್ಕಶವಾದ ನೋಡಿ i20 ಚೆನ್ನಾಗಿಲ್ವೇನೆ? ನನಗೆ i20 ಇಷ್ಟ ಆಗಲ್ಲ. ಬೆಸ್ಟ್ ಕಾರು, ಒಳ್ಳೆ ಪರ್ಫಾರ್ಮೆನ್ಸ್, ಸಿಂಗ್ ಅಂತ ಹೊಡಿಬೋದು, ಸಕ್ಕತ್ತಾಗಿ. ಕೊನೆಗೂ ಮನೆ ಹತ್ರ ಬಂದ್ವಿ. ಓ, ಎಲ್ಲ ಅಂಗಡಿಗಳು ಕ್ಲೋಸು. ಓ, ನಮ್ಮಮ್ಮ ಗೇಟ್ ಓಪನ್ ಮಾಡಿದ್ವಲ್ಲ. ನಮ್ಮಮ್ಮ ಒಳಗಡೆ ಇದ್ದಾರೆ. ಸೊ ಮನೆಗೆ ರೀಚ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆ ಮಾಡ್ತೀನಿ. ಮತ್ತೆ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ.